ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ಒಂದು ವಿಡಿಯೋದೊಳಗೆ ನಾವು ಅಡ್ಜೆಕ್ಟಿವ್ಸ್ ವಿಶೇಷಣಗಳು, ನಾಮ ವಿಶೇಷಣಗಳ ಬಗ್ಗೆ ನೋಡ್ತಾ ಇದ್ದೀವಿ. ಅದರಲ್ಲಿ ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್ ಸ್ಟಡಿ ಮಾಡ್ತಾಯಿದ್ದೀವಿ. ಈಗ ಮೊದಲನೇದಾಗಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂದರೆ ಗುಣವಾಚಕಗಳು ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಗುಣವಾಚಕಗಳು ಅಡ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ ದಿ ಕ್ವಾಲಿಟಿ ಆಫ್ ದಿ ನೌನ್ಸ್ ಆರ್ ಪ್ರೊನೌನ್ಸ್ ಆರ್ ಕಾಲ್ಡ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ನಾಮಪದ ಅಥವಾ ಸರ್ವನಾಮಗಳ ಗುಣವಿಶೇಷಣಗಳನ್ನು ವರ್ಣಿಸುವ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ ದಿ ಕ್ವಾಲಿಟಿ ಆಫ್ ದಿ ನೌನ್ಸ್ ಆರ್ ಪ್ರೊನೌನ್ಸ್ ಆರ್ ಕಾಲ್ಡ್ ಆಸ್ ದಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ನಾಮಪದ ಅಥವಾ ಸರ್ವನಾಮಗಳ ಗುಣವಿಶೇಷಣಗಳನ್ನು ವರ್ಣಿಸುವ ಪದಗಳು, ಗುಣವಿಶೇಷಣಗಳನ್ನು ವರ್ಣಿಸುವಂಥ ಪದಗಳಿಗೆ ಗುಣವಾಚಕಗಳು ಅಂತ ಕರಿತೀವಿ ನಾವು. ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಯಾವ ತರಹದ್ದು ವಾಟ್ ಕೈಂಡ್ ಎಂಬ ಪ್ರಶ್ನೆಯನ್ನು ಮಾಡಿದಾಗ ಸಿಗುವ ಉತ್ತರವೇ ಗುಣವಾಚಕವಾಗಿರುತ್ತದೆ. ನಾಮಪದ ಅಥವಾ ಸರ್ವನಾಮಗಳ ಗುಣವಿಶೇಷಣಗಳನ್ನು ವರ್ಣಿಸುವಂಥ ಪದಗಳಿಗೆ ನಾವು ಗುಣವಾಚಕಗಳು ಅಂತ ಕರಿತೀವಿ. ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಯಾವ ತರಹದ್ದು ಅಂದರೆ ಆಫ್ ವಾಟ್ ಕೈಂಡ್ ಅನ್ನುವಂಥ ನಾವು ಒಂದು ಪ್ರಶ್ನೆಯನ್ನು ಮಾಡಿದಾಗ ನಮಗೇನು ಉತ್ತರ ಸಿಗ್ತದೆ ಆ ಒಂದು ಉತ್ತರವೇ ಅದು ಗುಣವಾಚಕವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಹರೀಶ್ ಈಸ್ ಎ ಮ್ಯಾನ್. ವಾಟ್ ಕೈಂಡ್ ಆಫ್ ಮ್ಯಾನ್ ಹಿ ಈಸ್. ಇಲ್ಲಿ ಈ ಒಂದು ಪ್ರಶ್ನೆಗೆ ಬರ್ತಕ್ಕಂಥ ಉತ್ತರಗಳು: ಹರೀಶ್ ಈಸ್ ಎ ಯಂಗ್ ಮ್ಯಾನ್. ಇಲ್ಲಿ ನಿಮಗೆ ಸ್ವಲ್ಪ ವರ್ಕ್ ಕೊಡ್ತೀನಿ ನಾನು. ಈ ಎಲ್ಲ ಸೆಂಟೆನ್ಸಸ್ಗಳನ್ನು ನೀವು ಫಾರ್ಮ್ ಮಾಡಬೇಕು. ಬರ್ತಗಿರಿ ಅಂದರೆ ನಿಮಗೆ ಅದು ಮನದಟ್ಟಾಗ್ತದೆ ಅಂತ ಹೇಗೆ ಹೇಳ್ತೀನಿ. ಇಲ್ಲೇ ಹರೀಶ್ ಈಸ್ ಎ ಯಂಗ್ ಮ್ಯಾನ್. ಹರೀಶನು ಒಬ್ಬ ಯೌವನಸ್ಥ ಮನುಷ್ಯನಾಗಿದ್ದಾನೆ. ಹರೀಶ್ ಈಸ್ ಎ ಕ್ಲೆವರ್ ಮ್ಯಾನ್. ಹರೀಶನು ಒಬ್ಬ ಯುಕ್ತಿಶಾಲಿ ಮನುಷ್ಯನಾಗಿದ್ದಾನೆ. ಹರೀಶ್ ಈಸ್ ಎ ಕ್ಲೆವರ್ ಮ್ಯಾನ್. ದೆನ್ ಹರೀಶ್ ಈಸ್ ಎ ಬ್ರೇವ್ ಮ್ಯಾನ್. ಹರೀಶನು ಒಬ್ಬ ಧೈರ್ಯಶಾಲಿ ಮನುಷ್ಯನಾಗಿದ್ದಾನೆ. ದೆನ್ ಹರೀಶ್ ಈಸ್ ಎ ನೈಸ್ ಮ್ಯಾನ್. ಅದು ಹರೀಶನು ಒಬ್ಬ ಸಾಧು ಮನುಷ್ಯನಾಗಿದ್ದಾನೆ. ದೆನ್ ಹರೀಶ್ ಈಸ್ ಎ ಹ್ಯಾಂಡ್ಸಮ್ ಮ್ಯಾನ್. ಹರೀಶನು ಒಬ್ಬ ಸುಂದರಾಂಗ ಮನುಷ್ಯನಾಗಿದ್ದಾನೆ. ದೆನ್ ಹರೀಶ್ ಈಸ್ ಎ ಸ್ಟ್ರೇಂಜ್ ಮ್ಯಾನ್. ಹರೀಶನು ಒಬ್ಬ ಅಪರಿಚಿತ ಮನುಷ್ಯನಾಗಿದ್ದಾನೆ. ಹರೀಶ್ ಈಸ್ ಎ ಸ್ಟ್ರಾಂಗ್ ಮ್ಯಾನ್. ಹರೀಶನು ಒಬ್ಬ ಬಲಶಾಲಿ ಮನುಷ್ಯನಾಗಿದ್ದಾನೆ. ಹರೀಶ್ ಈಸ್ ಎ ಯಂಗ್ ಮ್ಯಾನ್. ಹರೀಶ್ ಈಸ್ ಎ ಬ್ರಿಲಿಯಂಟ್ ಮ್ಯಾನ್. ಹರೀಶನು ಒಬ್ಬ ಬುದ್ಧಿಶಾಲಿ ಮನುಷ್ಯನಾಗಿದ್ದಾನೆ. ಈ ರೀತಿ ಈ ಎಲ್ಲ ವರ್ಡ್ಗೂ ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು. ಹರೀಶ್ ಈಸ್ ಎ ಯಂಗ್ ಮ್ಯಾನ್, ಹರೀಶ್ ಈಸ್ ಎ ಕ್ಲೆವರ್ ಮ್ಯಾನ್, ಹರೀಶ್ ಈಸ್ ಎ ಬ್ರೇವ್ ಮ್ಯಾನ್, ಹರೀಶ್ ಈಸ್ ಎ ನೈಸ್ ಮ್ಯಾನ್, ಹರೀಶ್ ಈಸ್ ಎ ಹ್ಯಾಂಡ್ಸಮ್ ಮ್ಯಾನ್, ಹರೀಶ್ ಈಸ್ ಎ ಸ್ಟ್ರೇಂಜ್ ಮ್ಯಾನ್, ಹರೀಶ್ ಈಸ್ ಎ ಸ್ಟ್ರಾಂಗ್ ಮ್ಯಾನ್, ಹರೀಶ್ ಈಸ್ ಎ ಬ್ರಿಲಿಯಂಟ್ ಮ್ಯಾನ್. ಈ ರೀತಿ ಈ ವಾಕ್ಯಗಳನ್ನು ನೀವು ರಚನೆ ಮಾಡಬೇಕು. ಹರೀಶನು ಒಬ್ಬ ಯೌವನಸ್ಥ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಯುಕ್ತಿಶಾಲಿ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಧೈರ್ಯಶಾಲಿ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಸಾಧು ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಸುಂದರಾಂಗ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಅಪರಿಚಿತ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಬಲಶಾಲಿ ಮನುಷ್ಯನಾಗಿದ್ದಾನೆ. ಹರೀಶನು ಒಬ್ಬ ಬುದ್ಧಿಶಾಲಿ ಮನುಷ್ಯನಾಗಿದ್ದಾನೆ. ಈ ರೀತಿ ಕನ್ನಡದಲ್ಲೇ ಮತ್ತು ಇಂಗ್ಲೀಷ್ನಲ್ಲಿ
ನೀವು ವಾಕ್ಯಗಳನ್ನು ಮಾಡಿದರೆ ಆದಷ್ಟು ಬೇಗ ನೀವು ಇಂಗ್ಲೀಷನ್ನು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ನೋಡೋಣ ಈಗ. ಸರಿತಾ ಈಸ್ ಎ ಬ್ಯೂಟಿಫುಲ್ ಲೇಡಿ. ಸರಿತಾ ಈಸ್ ಎ ಬ್ಯೂಟಿಫುಲ್ ಲೇಡಿ. ಸರಿತಾ ಈಸ್ ಎ ಬ್ಯೂಟಿಫುಲ್ ಲೇಡಿ. ಸರಿತಾ ಒಬ್ಬ ಸುಂದರ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ಸುಂದರ ಮಹಿಳೆಯಾಗಿದ್ದಾಳೆ. ಸರಿತಾ ಈಸ್ ಎ ಗುಡ್ ಲೇಡಿ. ಸರಿತಾ ಈಸ್ ಎ ಗುಡ್ ಲೇಡಿ. ಸರಿತಾ ಒಬ್ಬ ಒಳ್ಳೆಯ ಮಹಿಳೆಯಾಗಿದ್ದಾಳೆ. ದೆನ್ ಸರಿತಾ ಈಸ್ ಎ ಸ್ಟ್ರಾಂಗ್ ಲೇಡಿ. ಸರಿತಾ ಈಸ್ ಎ ಸ್ಟ್ರಾಂಗ್ ಲೇಡಿ. ಸರಿತಾ ಒಬ್ಬ ಬಲಶಾಲಿ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ಬಲಶಾಲಿ ಮಹಿಳೆಯಾಗಿದ್ದಾಳೆ. ಸರಿತಾ ಈಸ್ ಎ ಫ್ಯಾಟ್ ಲೇಡಿ. ಸರಿತಾ ಈಸ್ ಎ ಫ್ಯಾಟ್ ಲೇಡಿ. ಸರಿತಾ ಒಬ್ಬ ದಪ್ಪನೆಯ ಮಹಿಳೆಯಾಗಿದ್ದಾಳೆ. ದಪ್ಪನೆಯ ಮಹಿಳೆಯಾಗಿದ್ದಾಳೆ. ಸರಿತಾ ಈಸ್ ಎ ಸ್ಟೈಲಿಶ್ ಲೇಡಿ. ಸರಿತಾ ಈಸ್ ಎ ಸ್ಟೈಲಿಶ್ ಲೇಡಿ. ಸರಿತಾ ಒಬ್ಬ ವಯ್ಯಾರಿ ಮಹಿಳೆಯಾಗಿದ್ದಾಳೆ. ಈ ರೀತಿ ನೀವು ವಾಕ್ಯಗಳನ್ನು ಕಂಪ್ಲೀಟ್ ಮಾಡಬೇಕು. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿರಿ, ಅಂದರೆ ಆದಷ್ಟು ಬೇಗ ನೀವು ಇಂಗ್ಲೀಷ್ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಸರಿತಾ ಈಸ್ ಎ ಬ್ಯೂಟಿಫುಲ್ ಲೇಡಿ. ಸರಿತಾ ಈಸ್ ಎ ಗುಡ್ ಲೇಡಿ. ಸರಿತಾ ಈಸ್ ಎ ಸ್ಟ್ರಾಂಗ್ ಲೇಡಿ. ಸರಿತಾ ಈಸ್ ಎ ಫ್ಯಾಟ್ ಲೇಡಿ. ದೆನ್ ಸರಿತಾ ಈಸ್ ಎ ಸ್ಟೈಲಿಶ್ ಲೇಡಿ. ಸರಿತಾ ಒಬ್ಬ ಸುಂದರ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ಒಳ್ಳೆಯ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ಬಲಶಾಲಿ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ದಪ್ಪನೆಯ ಮಹಿಳೆಯಾಗಿದ್ದಾಳೆ. ಸರಿತಾ ಒಬ್ಬ ವಯ್ಯಾರಿ ಮಹಿಳೆಯಾಗಿದ್ದಾಳೆ. ಈ ರೀತಿ ಈ ವಾಕ್ಯಗಳನ್ನು ರಚನೆ ಮಾಡಬೇಕು. ಅಂದರೆ ನಿಮಗೆ ಆದಷ್ಟು ಬೇಗ ಇಂಗ್ಲೀಷನ್ನು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.